Hi all, welcome back to my channel Friday morning and I'm Nandini. ಫ್ರೈಡೇ ಮಾರ್ನಿಂಗ್ ಈ ಸಿಂಪಲ್ ಆದ ರಂಗೋಲಿಯಿಂದ ನಾನು ಡೇನ ಸ್ಟಾರ್ಟ್ ಮಾಡಿದೆ. ರಂಗೋಲಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಐ ಕ್ಯಾನ್ ಇನ್ಕ್ಲೂಡ್ ಇನ್ ಎವ್ರಿ ವಿಡಿಯೋ. ಎನಿ ಹೌ ದಿಸ್ ಇಸ್ ಹೌ ಮೈ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ರಂಗೋಲಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಕೆಮ್ಮಣ್ಣೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅನ್ಕೊಂಡು ವಿತ್ ಮೈ ಸ್ಮಾಲ್ ಕ್ರಿಯೇಟಿವಿಟಿ ಐ ಆಮ್ ಡೂಯಿಂಗ್ ದಿಸ್. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ರಂಗೋಲಿ ತುಂಬ ಈಸಿ ಮತ್ತು ಬೇಗ ಕೂಡ ಹಾಕ್ಬೋದು. ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸಲ್ಲಿ ಹಾಕ್ಬಿಡ್ಬೋದು. ದಿಸ್ ಇಸ್ ದಿ ಫೈನಲ್ ಲುಕ್ ಆಫ್ ದಿ ರಂಗೋಲಿ. ಮೈ ಡೇ ಸ್ಟಾರ್ಟ್ ವಿತ್ ಅ ಮಾರ್ನಿಂಗ್ ಡ್ರಿಂಕ್ ದಟ್ ಇಸ್ ಅ ಜೀರಾ ವಾಟರ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 11:30 ಆಗಿದೆ. ಐ ಆಮ್ ಆನ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತೀನಿ. ಹಾಗೆ ಪ್ರೀವಿಯಸ್ ಡೇ 6 o'clock ಎಲ್ಲ ನಾನು ಡಿನ್ನರ್ ಫಿನಿಶ್ ಆಗಿಬಿಡುತ್ತೆ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ನನಗೆ ನೋಟಿಸಬಲ್ ಡಿಫ್ರೆನ್ಸ್ ಕೊಟ್ಟಿದೆ. ಹಾಗಾಗಿ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದ್ಬಿಟ್ಟು ಜೀರಾ ವಾಟರ್. ನೀರಲ್ಲಿ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಇವಾಗ ಅದನ್ನ ಸೋಸ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಹಾಫ್ ಲೆಮನ್ ನ ಸ್ಕ್ವೀಸ್ ಮಾಡಿದ್ದೀನಿ. ಲೆಮನ್ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ನೀವು ಲೆಮನ್ ನ ಆಡ್ ಮಾಡ್ಕೊಳ್ಳಿ. ಲೆಮನ್ ಆಡ್ ಮಾಡ್ಕೊಂಡ್ರೆ ಅದು ಫ್ಯಾಟ್ ಬರ್ನರ್ ಆಗಿ ವರ್ಕ್ ಆಗುತ್ತೆ. ಹಂಗಾಗಿ ನಾನು ಲೆಮನ್ ನ ಆಡ್ ಮಾಡಿರುವಂತದ್ದು. ಸೊ ಇದು ತಗೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಡಿಟಾಕ್ಸ್ ಡ್ರಿಂಕ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ 2 o'clockಗೆ ಲಂಚ್ ತಗೋತೀನಿ. ಸೊ ಅದಕ್ಕೆ ಮುಂಚೆ ಮೊದಲೇ ಒಂದು ಡಿಟಾಕ್ಸ್ ಡ್ರಿಂಕ್ ಪ್ರಿಪೇರ್ ಮಾಡ್ತೀನಿ. ಈ ಡಿಟಾಕ್ಸ್ ಡ್ರಿಂಕ್ ಅಲ್ಲಿ ಕ್ಯಾರೆಟ್, ಕುಕುಂಬರು, ಪಾಲಕ್, ಕೊತ್ತಂಬರಿ, ಪಂಪ್ಕಿನ್ ಮತ್ತೆ ಸೋರೆಕಾಯಿ ಇಷ್ಟನ್ನ ತಗೊಂಡಿದ್ದೀನಿ. ಈ ಕ್ವಾಂಟಿಟಿ ಬಂದ್ಬಿಟ್ಟು ನಾನು ಇಬ್ಬರಿಗೆ ಬೇಕಾಗಿರುವಷ್ಟು ತಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾನು ಒಂದು ಬ್ಲೆಂಡರ್ ಜಾರಿಗೆ ಹಾಕೋತೀನಿ, ಅಂದ್ರೆ ಮಿಕ್ಸಿ ಜಾರಿಗೆ. ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನೀರೇನೋ ಹಾಕದೆ ಹಾಗೆ ರುಬ್ಕೋತೀನಿ. ಚಾಪಿಂಗ್ ಎಲ್ಲ ಮೊದಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ನಮಗೆ ಜ್ಯೂಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಚಾಪಿಂಗ್ ಎಲ್ಲ ಮೊದಲೇ ಮಾಡಿಟ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಲೇ ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಕಿಲ್ಲ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನೀರು ಆ್ಯಡ್ ಮಾಡ್ಕೋಬಹುದು. ಸೊ ಇವಾಗ ಫಿಲ್ಟರ್ಗೆ ಹಾಕಿ ನಾನು ಸ್ಪೂನಿಂದ ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ ಜ್ಯೂಸ್ ಎಲ್ಲ ಹೊರಗೆ ಬರಬೇಕು. ಈಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬಹುದು. ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ಡ್ರೈನ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅದರಿಂದ ಜ್ಯೂಸ್ ಎಲ್ಲ ತೆಗ್ದಿದ್ದೀನಿ. ಸೊ ಇವಾಗ ಇದನ್ನು ಹಾಗೆ ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಅಗೇನ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಲೆಮನ್ ಆ್ಯಡ್ ಮಾಡೋದ್ರಿಂದ. ಈ ಡಿಟಾಕ್ಸ್ ಡ್ರಿಂಕ್ ಬಂದು ಕುಡಿಯೋಕ್ಕಾಗಲ್ಲ ಆ ಥರ ಎಲ್ಲ ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ನಾರ್ಮಲ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕ್ತಾ ಇದ್ದೀನಿ. ಫೈನಲಿ ಇದು ರೆಡಿ ಆಗಿದೆ. ಇವಾಗೆಲ್ಲ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈ ಡ್ರಿಂಕ್ನ ಎಂಜಾಯ್ ಮಾಡೋದಷ್ಟೇ. ತುಂಬ ಎಕ್ಸಲೆಂಟ್ ಆಗಿರುತ್ತೆ. ನನಗಂತೂ ಈ ಮಾರ್ನಿಂಗ್ ಡ್ರಿಂಕ್ ಏನಿದೆ ಡಿಟಾಕ್ಸ್ ಡ್ರಿಂಕ್ ತುಂಬ ಇಷ್ಟ ಆಗುತ್ತೆ ತಗೊಳಕ್ಕೆ. ಸೊ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಖಂಡಿತ ಟ್ರೈ ಮಾಡಿ. ಇದಾದ್ಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಹೆಲ್ದಿಯ ವರ್ಷನ್. ನಾನು ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ. ಅದು ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರೋಟೀನ್ಸ್ ಬೇಕಾಗಿರೋದ್ರಿಂದ ಮೊಟ್ಟೆ ಸಾರು ಕೂಡ ಮಾಡ್ತಾ ಇದ್ದೀನಿ. ನೀವು ಜೋಳದ ಮುದ್ದೆ ಬದಲು ರಾಗಿ ಮುದ್ದೆ ಕೂಡ ತಗೋಬಹುದು ಅಥವಾ ರೊಟ್ಟಿ ಕೂಡ ತಗೋಬಹುದು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ನಾವು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಬೇಕು ಅಂತ ಏನಿಲ್ಲ. ಆರಾಮಾಗಿ ಮನೇಲಿ ಏನೇನಿದೆ ನೋಡಿ ಅದರಿಂದಾನೇ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ, ಈರುಳ್ಳಿ ಕೂಡ ಹಾಕಿದ್ದೀನಿ, ಹಾಗೆ 1 ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಸೋಂಪು, 5-6 ಲವಂಗ ಹಾಕ್ತಾ ಇದ್ದೀನಿ, ಏಲಕ್ಕಿ 1-3, ಸ್ವಲ್ಪ ಪೆಪ್ಪರ್, ಹಾಗೆ 1-2 ಪೀಸ್ ಚಕ್ಕೆ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಟೊಮೆಟೊನ 4 ಹಾಕಿದ್ದೀನಿ. ಅದನ್ನ ಕೂಡ ಫ್ರೈ ಆದ್ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಅದನ್ನ ಕೂಡ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಾಯಿ ತುರಿ ಅಥವಾ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಂಡು ಅದನ್ನು ಫ್ರೈ ಆದ್ಮೇಲೆ ಸಾಂಬಾರ್ ಪೌಡರ್ 1-3 ಸ್ಪೂನು, ಹಾಗೆ ಚಿಲ್ಲಿ ಪೌಡರ್ 1 ಸ್ಪೂನು, 2 ಸ್ಪೂನು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಫ್ರೈ ಮಾಡೋದು. ಲಾಸ್ಟಿಗೆ ಒಂದು ಸ್ವಲ್ಪ ಪುಟಾಣಿ ಕೂಡ ಹಾಕ್ಬಿಟ್ಟು ಎಲ್ಲದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಮೊಟ್ಟೆ ಸಾರು ಮಾಡಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಡಯಟ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲ್ ಕೂಡ ಇರಲ್ಲ. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ನೀವು ತಿನ್ಬೋದು. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಈಗೆಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದ್ಸತಿ ಫ್ರೈ ಮಾಡಿ ಬಾಯ್ಲ್ ಪೊಟ್ಯಾಟೋನ ಹಾಕ್ತಾ ಇದ್ದೀನಿ. ಅದನ್ನು ಒಂದ್ಸತಿ ಫ್ರೈ ಆದ್ಮೇಲೆ ಈಗ ಮಸಾಲೆನ ಆ್ಯಡ್ ಮಾಡ್ತೀನಿ. ಮಸಾಲೆ ಏನಿದೆ ನೋಡಿ ಅದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರು ಹಾಕಬೇಕು. ಅದಕ್ಕೆ ಮುಂಚೆ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಅದೇ ಬ್ಲೆಂಡರ್ ಜಾರ್ಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರು ಹಾಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಹಾಗೆ ಮಸಾಲೆ ಫ್ರೈ ಮಾಡಿದೆ ನೋಡಿ ಅದೇ ಬಾಂಡ್ಲಿಗೆ ಒಂಚೂರು ನೀರು ಹಾಕಿ ಅದನ್ನ ಕೂಡ ಇದಕ್ಕೆ ಹಾಕಿ ಫೈನಲ್ ಆಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ್ಮೇಲೆ ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಇದಕ್ಕೆ ಮೊಟ್ಟೆ ಒಡೆದು ಹಾಕಬೇಕು. ಸಾರು ಕುದಿಬೇಕಾದ್ರೆ ಮೊಟ್ಟೆ ಹಾಕಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಮೊಟ್ಟೆ ಹಾಕೋದ್ರಿಂದ ಅದು ಒಡೆಯೋದಿಲ್ಲ. ಸೊ ಆರಾಮ
ಆರಾಮಾಗಿ ನೀವು ಈ ರೀತಿ ಒಂದಾದ್ಮೇಲೆ ಒಂದು ಮೊಟ್ಟೆ ಹಾಕ್ಬೋದು. ಸೊ ಎಲ್ಲ ಹಾಕಿದ್ರಿ ನೋಡಿ, ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗ್ಬಿಡಿ, ಪಕ್ಕ ಹಾಕೊಂಡು ಹೋದ್ರೆ ನಿಮಗೂ ಈಸಿ ಆಗುತ್ತೆ. ನಾನಿಲ್ಲಿ ಸುಮಾರು 9 ಮೊಟ್ಟೆನ ಹಾಕಿದ್ದೀನಿ. ಇದಾದ್ಮೇಲೆ ಈಗ ಗ್ಯಾಸ್ ಸ್ಟವ್ ಅಂಟಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಫೈನಲ್ ಆಗಿ ಹೇಗಾಗಿದೆ ಅಂತ ನೋಡೋಣ. ಈಗ ಸಾರು ರೆಡಿ ಆಗಿದೆ. ಇವಾಗ ನಾನು ನಿಮ್ಗೆ ಮೊಟ್ಟೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಮೊಟ್ಟೆ ಒಂದ್ ಸ್ವಲ್ಪನೂ ಎಲ್ಲೂ ಒಡಿದೆ ಇರೋ ತರ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ ಸಣ್ಣ ಟಿಪ್ಪು ನಿಮ್ಗೆ ಬೇಕಾದ್ರೆ ಫಾಲೋ ಮಾಡಿ. ಇನ್ನೊಂದ್ ಕಡೆ ನಾನು ಜೋಳದ ಮುದ್ದೆ ಕೂಡ ರೆಡಿ ಮಾಡಿದೆ. ಇದು ಕುದಿಬೇಕಾದ್ರೆ ಈಗ ಆಲ್ಮೋಸ್ಟ್ ಟೈಮ್ 2 o'clock ಆಗ್ತಾ ಬರ್ತಾ ಇದೆ. ಸೊ ನಾನು ಇವಾಗ ಊಟ ಮಾಡ್ಬಿಡ್ತೀನಿ. ಸೊ ನಾನು ಫ್ಯೂಚರ್ ಅಲ್ಲಿ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಾನು ಎಷ್ಟು ವೇಟ್ ಇದೆ, ಎಷ್ಟು ವೇಟ್ ಲಾಸ್ ಆಗಿದ್ದೀನಿ ಅನ್ನೋದು ಕೂಡ ನಾನು ವೇಟ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಡ್ರಾಸ್ಟಿಕ್ ಆಗಿ ವೇಟ್ ಲಾಸ್ ಆಗಿದ್ದೀನಿ. ಸೊ ಅದು ಡಿಫ್ರೆನ್ಸ್ ಕೂಡ ನಿಮಗೆ ಕಾಣಿಸುತ್ತೆ. ಬಿಫೋರ್ ಆಫ್ಟರ್ ಫೋಟೋ ಕೂಡ ಹಾಕ್ತೀನಿ. ಸೊ ನಿಮಗೆ ಡಿನ್ನರ್ ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಅದನ್ನ ಕೂಡ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್. ದಿಸ್ ಇಸ್ ಫಾರ್ ಟುಡೇ. ಸೊ ಚಾನಲ್ ಯಾರೆಲ್ಲ ಹೊಸರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್, ಟೇಕ್ ಕೇರ್.